ನೋಡ್ತಾ ಇದ್ದೀರಲ್ಲ, ಆರಾಮಾಗಿ ಓಡಿಸ್ಬೋದು, ತಡೆಯೋದು ಸೀನೇ ಇಲ್ಲ ಬಿಡಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಟಾಟಾ ಪಂಚ್ ರಿವ್ಯೂ ಮಾಡೋಣ ಅಂತ ಟಾಟಾ ಪಂಚ್ನ ಅಂದರೆ ಶೋರೂಮ್ಗೆ ಹೋಗಿದ್ದೆವು ಟೆಸ್ಟ್ ಡ್ರೈವ್ಗೆ ಅಂತ ತೊಗೊಂಡು ಬಂದಿದ್ದೀನಿ. ಟಾಟಾದಲ್ಲಿ ನನಗೆ ಫೇವ್ರೆಟ್ ಕಾರ್ ಅಂದರೆ ಟಾಟಾ ಹ್ಯಾರಿಯರು. ಇದನ್ನು ಮಿನಿ ಹ್ಯಾರಿಯರ್ ಅಂತಲೂ ಕರೀತಾರೆ, ಯಾಕೆಂದರೆ ಲುಕ್ಸ್ ನೋಡೋದಕ್ಕೆ ಅದೇ ರೀತಿ ಇದೆ. ಕಾಂಪ್ಯಾಕ್ಟ್ SUV ಕ್ಯಾಟಗರಿಗೆ ಬರುತ್ತೆ. ಈ ಕಾರ್ದು ಡೀಟೇಲ್ಸ್ ಮತ್ತು ಸ್ಪೆಸಿಫಿಕೇಷನ್ ತಿಳ್ಕೊಳ್ಳೋಣ. ಮತ್ತು ನೀವು ಪ್ಯೂರ್ ವೇರಿಯಂಟ್ ನನಗೆ ತುಂಬ ಕಮೆಂಟ್ಸ್ ಮಾಡಿದ್ರಿ, ಪ್ಯೂರ್ ವೇರಿಯಂಟ್ ತೊಗೋಬೋದಾ ಸರ್, ಮತ್ತು ಯಾವ್ಯಾವ ವೇರಿಯಂಟ್ಸಲ್ಲಿ ಸಿಗುತ್ತೆ, ಯಾವ ವೇರಿಯಂಟ್ ನಾವು ತೊಗೊಂಡ್ರೆ ಬೆಸ್ಟ್ ಅಂತ ನೀವು ಕೇಳ್ತಾಯಿದ್ರಿ. ಅಂದರೆ ವ್ಯಾಲ್ಯೂ ಫಾರ್ ದಿ ಮನಿ ಯಾವ ವೇರಿಯಂಟ್ ಅಂತಲೂ ಕೇಳ್ತಾಯಿದ್ರಿ. ಎಲ್ಲ ನಾನು ತಿಳಿಸ್ಕೊಡ್ತೀನಿ. ನನ್ನ ಜೊತೆ ಇಲ್ಲಿ ಟಾಟಾ ಶೋರೂಮ್ ಎಕ್ಸಿಕ್ಯೂಟಿವ್ ಆದ ಮೋನಿಶ್ ಅಂತ ಇದ್ದಾರೆ, ಅವರಿಂದ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಕಾರ್ದು ಲುಕ್ಸ್ ನೋಡೋಣ, ಮತ್ತು ಇಂಟೀರಿಯರಲ್ಲಿ ಏನೇನು ಫೀಚರ್ಸ್ ಆಫರ್ ಮಾಡಿದ್ದಾರೆ ನೋಡೋಣ. ಆ್ಯಂಡ್ ಪರ್ಫಾರ್ಮೆನ್ಸೆಲ್ಲ ಹೇಗಿರುತ್ತೆ ಇಂಜಿನ್ ಬೇಯಲ್ಲಿ, ಮತ್ತು ಬೂಟ್ ಸ್ಪೇಸ್ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ಸೊ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಫರ್ಟ್ಗೆ ಒಂದು ಲೈಕು ಮತ್ತು ನಿಮ್ಮ ಸಜೆಷನ್ಸ್ ಅಥವಾ ಕಮೆಂಟ್ಸ್ ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ಓಕೆ, ಬನ್ನಿ ಇವಾಗ ಕಾರಲ್ಲಿ ಏನೇನು ಆಫರ್ ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟು ಹೆಡ್ಲೈಟ್ಸ್ ಬಂದು ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ. ಆ್ಯಂಡ್ ಹ್ಯಾಲೋಜನಲ್ಲಿ ಲೋ ಬೀಮ್ ಹೈ ಬೀಮ್ ಎರಡು ಕೊಟ್ಟಿದ್ದಾರೆ, ಅಂದರೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಮತ್ತು ನಾರ್ಮಲ್ ಇನ್ನೊಂದು ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಬರುತ್ತೆ, DRL ಬರುತ್ತೆ ಇಲ್ಲಿ, ಅದು LED-ಯಲ್ಲಿರುತ್ತೆ. ಆ್ಯಂಡ್ ಹ್ಯಾಲೋಜನಲ್ಲಿ ನಿಮಗೆ ಪಾರ್ಕಿಂಗ್ ಲೈಟ್ಸ್ ಬರುತ್ತೆ ಫ್ರಂಟಲ್ಲಿ. ಕೆಳಗಡೆ ಹ್ಯಾಲೋಜನಲ್ಲಿ ನಿಮಗೆ ಫಾಗ್ ಲೈಟ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದು ನೋಡೋದಾದರೆ ಟಾಟಾ ಲೋಗೋ ಕ್ರೋಮಲ್ಲಿ ಕೊಟ್ಟಿದ್ದಾರೆ. ಸುತ್ತಲೂ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹಾರ್ನ್ ಸೌಂಡ್ ಕೇಳೋದಕ್ಕೆ ಅಂತ ಓಪನಿಂಗ್ ಕೊಟ್ಟಿದ್ದಾರೆ ಟೈಯಾರೋ ಪ್ಯಾಟ್ರನಲ್ಲಿ. ಆ್ಯಂಡ್ ಇಲ್ಲಿ ಬಂದು ನಿಮಗೆ ಇಲ್ಲಿಂದ ಇಲ್ಲಿ ತನಕನೂ ಕ್ರೋಮ್ ಡಿಸೈನ್ ಕೊಟ್ಟಿದ್ದಾರೆ. ಪ್ರೀಮಿಯಮ್ನೆಸ್ ಕಾಣೋದಕ್ಕೋಸ್ಕರ ಈ ನೀವು ನಾರ್ಮಲಾಗಿ ವೀಡಿಯೋಸಲ್ಲಿ ನೋಡಿದಾಗ ನಾನು ಹೇಳಿರ್ತೀನಿ, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಮತ್ತು ಕ್ರೋಮ್ ಟಚಪ್ ಕೊಟ್ಟಿರ್ತಾರೆ ಕಾರಲ್ಲಿ. ಆ್ಯಂಡ್ ಕೆಳಗಡೆ ನಿಮಗೆ ಏರ್ ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಟೈಯಾರೋ ಪ್ಯಾಟ್ರನ್ ಬರುತ್ತೆ ಬಂಪರಲ್ಲಿ, ಅಂದರೆ ಏರ್ ಸ್ವಲ್ಪ ಪಾಸಾಗಿ ಇಂಜಿನ್ ಕೂಲ್ ಆಗೋದಕ್ಕೆ ಅಂತ. ಆ್ಯಂಡ್ ಕೆಳಗಡೆ ಬಂಪರ್ ಡಿಸೈನ್ ಇಲ್ಲಿದೆ, ಟೋ ಪೊಸಿಷನ್ ಇಲ್ಲಿ ಕೊಟ್ಟಿದ್ದಾರೆ. ಫ್ರಂಟ್ ಡಿಸೈನ್ ಈ ರೀತಿ ಇದೆ. ಸ್ಕ್ರೀನ್ ವಾಶ್ ಮಾಡೋದಕ್ಕೆ ವಾಟರ್ ಸ್ಪ್ರೇ ಇಲ್ಲಿಂದ ಆಗುತ್ತೆ. ಆ್ಯಂಡ್ ವೈಪರ್ಸ್ ಕನೆಕ್ಷನ್ ಇಲ್ಲಿ ಕೊಟ್ಟಿರ್ತಾರೆ. ಫ್ರಂಟ್ ಡಿಸೈನ್ ಈ ಥರ ಇದೆ. ನೋಡೋದಕ್ಕೆ ಮಾತ್ರ ಫ್ರಂಟಿಂದ ಗಾಡಿ ತುಂಬ ಚೆನ್ನಾಗಿದೆ. ಫ್ರಂಟೇ ತುಂಬ ನನಗೆ ಅಟ್ರಾಕ್ಟ್ ಆಗೋದು. ಅಂದರೆ ಟಾಟಾ ಹ್ಯಾರಿಯರ್ ನೋಡಿದ್ರೆ ಸ್ವಲ್ಪ ರಿಸೆಂಬಲ್ ಆಗುತ್ತೆ ಕಾರ್ ಇದು. ಇಂಜಿನ್ ನೋಡೋಣ, ಇಂಜಿನ್ ಏನು ಸ್ಪೆಸಿಫಿಕೇಷನ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ಪೆಸಿಫಿಕೇಷನ್ ನೋಡೋಣ ಏನೇನು ಬರುತ್ತೆ ಇದು ಇಂಜಿನ್ದು ಅಂತ. ಇದು ಬಂದು 1.2 ಲೀಟರ್ ಇಂಜಿನ್, ಅಂದರೆ 1200 cc ಗಾಡಿ ಇದು. 3 ಸಿಲಿಂಡರ್ ಇಂಜಿನ್ ಇದು, 3 ಸಿಲಿಂಡರ್ ಬರುತ್ತೆ. ಆ್ಯಂಡ್ ಪವರ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡೋಣ. ಪವರ್ ಬಂದು 84.48 bhp ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಟಾರ್ಕ್ ಬಂದು 113 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇದು ನೋಡ್ತಾ ಇದ್ರಲ್ಲ, 5 ಸ್ಪೀಡ್ ಆಟೋಮ್ಯಾಟಿಕ್ ಮತ್ತು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸು ಇದು. ಫ್ರಂಟ್ ವೀಲ್ ಡ್ರೈವ್ ಇದು. ಸೊ ಇಂಜಿನ್ ಬೇನ್ ತುಂಬ ನೀಟಾಗಿದೆ. ಆ್ಯಂಡ್ ಇನ್ಸುಲೇಷನ್ ಕೊಟ್ಟಿದ್ದಾರೆ ಇಲ್ಲಿ, ನಾಯ್ಸು ಕ್ಯಾಬಿನ್ಗೆ ಎಂಟರ್ ಆಗಬಾರ್ದು ಅಂತ ಇನ್ಸುಲೇಷನ್ ಕೊಟ್ಟಿರ್ತಾರೆ. ಸೊ ಬಾನೆಟ್ ಓಪನ್ ಮಾಡಿದ್ರೆ ಇಂಜಿನ್ ಬೇ ಈ ರೀತಿ ಇದೆ, ಫ್ರಂಟ್ ಲುಕ್ ಈ ರೀತಿ ಇದೆ. ಟಾಟಾ ಕಾರ್ಸಲ್ಲಿ ಎಲ್ಲ ರೆವರ್ಟ್ರಾನ್ ಇಂಜಿನ್ ಅಂತ ಬರುತ್ತೆ. ಇದು ಡೈನೋ ಪ್ರೋ ಅಂತ ಒಂದು ಫೀಚರ್ ಇದೆ ಇದರಲ್ಲಿ. ಏನಂದರೆ ಈ ಬೇರೆ ಕಾರ್ಗೂ ಇದು ಕಂಪೇರ್ ಮಾಡಿದ್ರೆ ನೀವು ವಾಟರ್ ಸರ್ಫೇಸಲ್ಲಿ ಓಡಿಸಿದ್ರು ಕೂಡ ಇಂಜಿನ್ಗೆ ಎಫೆಕ್ಟ್ ಆಗಲ್ಲ. ಆ್ಯಂಡ್ ಈ ಕಾರ್ಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ ಏನು ಬಂದಿದೆ ಅಂತ ಅಂದರೆ ಬಿಲ್ಡ್ ಕ್ವಾಲಿಟಿನೆಲ್ಲ ಹೇಗೆ ಬರುತ್ತೆ ಅಂದರೆ ಟ್ರಂಪಲ್ ಝೋನ್ಸ್ ಅಂತ ಈ ಮೆಟಲ್ ಏನು ಬಾಡಿ ಇದು ಮಾಡಿದ್ದಾರೆ, ಇದು ಟಾಟಾದವ್ರದ್ದೇ ಸ್ಟೀಲ್ ಇದು, ಅದರಿಂದ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ನಿಮ್ಗೆ ಏನಾದರೂ ಗಾಡಿ ಟ್ರಂಪಲ್ ಝೋನ್ಸ್ ಅಂತ ಏನಿದೆ, ಗಾಡಿ ಏನಾದರೂ ಆಕ್ಸಿಡೆಂಟ್ ಅಂದರೆ ಎಲ್ಲರೂ ಟಚ್ ಆದರೆ ಫೋರ್ಸಿಂದ ಗಾಡಿ ಇದಾದ್ರೂ ಇದೇನಾಗುತ್ತೆ, ಕಟ್ಟಾಗಲ್ಲ. ಅಕಸ್ಮಾತ್ ತುಂಬ ಫೋರ್ಸಿಬಲಿ ಗಾಡಿ ಇಂಪ್ಯಾಕ್ಟ್ ಆದರೆ ಇಂಜಿನ್ ಏನಾಗುತ್ತೆ, ಡೌನ್ ಆಗುತ್ತೆ. ಇದು ಗಾಡಿಗೆ ಅಂದರೆ ಇಂಜಿನ್ಗೆ ಆಗಲಿ ಬಾಡಿಗೆ ಆಗಲಿ ಎಫೆಕ್ಟ್ ಆಗಲ್ಲ, ಅಷ್ಟು ಪವರ್ ಇದು ಕೊಟ್ಟಿರ್ತಾರೆ, ಅಂದರೆ ತಡೆಯುತ್ತೆ ಇಂಪ್ಯಾಕ್ಟನ್ನ. ಸೊ ಅದಕ್ಕೆ ಇದಕ್ಕೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ ಬಂದಿದೆ ಗ್ಲೋಬಲ್ ಎನ್ಕ್ಯಾಪಲ್ಲಿ. ಓಕೆನಾ, ತುಂಬ ಚೆನ್ನಾಗಿದೆ ಫೀಚರ್ಸ್ ಮತ್ತು ಸೇಫ್ಟಿ ನೀವು ಕಮೆಂಟ್ ಮಾಡ್ತಾನೆ ಇರ್ತೀರಾ. ಟಾಟಾ, ಮಾರುತಿ ಆ್ಯಂಡ್ ಮಹೀಂದ್ರ ಕಂಪೇರ್ ಮಾಡ್ತಾ ಇರ್ತೀರಾ. ಟಾಟಾ ಆ್ಯಂಡ್ ಮಹೀಂದ್ರ 5 ಸ್ಟಾರ್ ಆಲ್ಮೋಸ್ಟ್ ಎಲ್ಲ 5 ಸ್ಟಾರ್ ಇದೆ. ಮಾರುತಿಯಲ್ಲಿ 2 ಸ್ಟಾರ್ಸ್ ಬರ್ಬೋದು ಅರೌಂಡು. ಈಗ ಮುಂದೆ 4 ಸ್ಟಾರ್ ಬರೋ ಥರ ಬಿಲ್ಡ್ ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಆಲ್ರೆಡಿ 5 ಸ್ಟಾರ್ಸ್ ಇರೋದ್ರಿಂದ ನಿಮಗೆ ಸೇಫ್ಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಗೆ ಇಲ್ಲ. ಓಕೆ, ಈಗ ಸೈಡ್ ಪ್ರೊಫೈಲ್ಗೆ ಹೋಗೋಣ ಬನ್ನಿ. ಇದಿರಲ್ಲ ಗಾಡಿ ಲುಕ್ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ ಗಾಡಿ. ಯಾವ ಆ್ಯಂಗಲಿಂದ ನೋಡಿದ್ರು ನಿಮಗೆ ಇದು ಇಂಜಿನ್ ಅಥವಾ ಪ್ರೈಸ್ ನೋಡಿದ್ರೆ ಹ್ಯಾಚ್ ಬ್ಯಾಕ್ ಕ್ಯಾಟಗರಿ ಅನಿಸುತ್ತೆ, ಅಥವಾ ಚಿಕ್ಕ ಹ್ಯಾಚ್ ಬ್ಯಾಗ್ ಏನು ಬರುತ್ತೆ ಆ ಪ್ರೈಸೇ ಇದೆ. ಪ್ರೈಸ್ ಹೇಳ್ತೀನಿ, ಅದಕ್ಕೆ ಇಷ್ಟೊಂದು ಸೇಲ್ಸ್ ಇರೋದು. ಅದು ವೆಯ್ಟಿಂಗ್ ಪೀರಿಯಡು ಇದೆ, ಅದೇನೆಲ್ಲ ನಾನು ಅವರಿಂದನೇ ತಿಳಿಸ್ಕೊಡ್ತೀನಿ. ಲುಕ್ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ.
ಫಸ್ಟ್ ಟೈರ್ಸ್ ನೋಡೋಣ. ಟೈರ್ಸ್ ಬಂದು ಅಪೋಲೋ ಆಲ್ನಾಕ್ ಅಂತ ಟೈರ್ ಬರುತ್ತೆ 4G, ಅಪೋಲೋ ಆಲ್ನಾಕ್ 4G ಅಂತ ಟೈರ್ಸ್ ಬರುತ್ತೆ. ಟೈರ್ ಪ್ರೊಫೈಲ್ ಬಂದು 195/60 R16 16 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಕ್ರೋಮ್ ಆ್ಯಂಡ್ ಬ್ಲ್ಯಾಕಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಇದರಲ್ಲೂ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕಲ್ಲಿ ಡ್ರಮ್ ಬ್ರೇಕ್ಸ್ ಬರುತ್ತೆ. 16 ಇಂಚ್ ಟೈರ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಸೆಗ್ಮೆಂಟಲ್ಲಿ 16 ಇಂಚ್ ಟೈರ್ಸ್ ಯಾವ ಕಾರಲ್ಲೂ ಕೊಡಲ್ಲ ನಾನು ನೋಡಿರೋ ಹಾಗೆ. 1.2 ಲೀಟರ್ ಇಂಜಿನಲ್ಲಿ ಮೇಕಿಂಗ್ ಸಂಬಂಧಪಟ್ಟಿದ್ದೆಲ್ಲ ಈಗಿನ ಜನ್ರೇಷನ್ಗೆ ತುಂಬ ಬೇಸಿಕ್ ಟು ಟಾಪ್ ಎಂಡು ಒಂದೇ ಇರುತ್ತೆ. ನಿಮಗೆ ಬೇಸಿಕ್ಗೂ ಟಾಪ್ ಎಂಡ್ಗೂ ಚೇಂಜಸ್ ಏನೇನು ಬರುತ್ತೆ ಅಂತ ನೋಡಿದ್ರೆ ಇಂಟೀರಿಯರ್ಸಲ್ಲಿ ಮತ್ತು ಕೆಲವೊಂದು ಫೀಚರಲ್ಲಿ ಚೇಂಜಸ್ ಆಗ್ಬೋದು. ಬಟ್ ಇದರಲ್ಲೆಲ್ಲ ನಿಮಗೆ ಎಲ್ಲ ಕಾರಲ್ಲೂ ಸೇಮೇ ಕೊಟ್ಟಿದ್ದಾರೆ. ಅದರಿಂದ ನೀವು ಯಾವ ವೇರಿಯಂಟ್ ತೊಗೊಂಡ್ರು ಸೇಫ್ಟಿಯಲ್ಲಿ ಮಾತ್ರ ನಿಮಗೇನು ಯೋಚನೆ ಮಾಡೋ ಹಾಗಿಲ್ಲ. ಆ್ಯಂಡ್ ಬಂದರೆ ORVM ನೋಡೋಣ. ORVM ಬಂದು ಇದು ಡ್ಯುಯಲ್ ಕಲರ್ ಇದರಿಂದ ಬ್ಲೂ ವೈಟ್ ಇದೆ. ಇದರಲ್ಲಿ ನಿಮಗೆ ಬಾಡಿ ಕಲರ್ಡೇ ORVM ಬರುತ್ತೆ. ಆ್ಯಂಡ್ LED ಇಂಡಿಕೇಟರ್ ಲೈಟ್ಸ್ ಬರುತ್ತೆ. ಕೆಳಗಡೆ ನಿಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಕ್ಲೈಡಿಂಗ್ ಏನಿದೆ ಬಂಪರಲ್ಲಿ ಬ್ಯಾಕ್ ಸೈಡಲ್ಲೂ ಕ್ಲೈಡಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಫೈಬರ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಡೋರಲ್ಲಿ. ಸೆಗ್ಮೆಂಟ್ ಬರುತ್ತೆ, ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಬರೋದ್ರಿಂದ ನೀವು ಆಫ್ ರೋಡಿಂಗ್ ಎಲ್ಲ ಯೂಸ್ ಮಾಡ್ಬೋದು. ಸೊ ಆಫ್ ರೋಡಿಂಗ್ ಯೂಸ್ ಮಾಡಿದಾಗ ನಿಮಗೆ ಗಾಡಿಯಲ್ಲಿ ಕಲ್ಲು ಅಥವಾ ಎಲ್ಲಾದರೂ ಅಂದರೆ ಆ ಥರ ಸಿಚುವೇಶನ್ ಓಡಿಸುವಾಗ ಗಾಡಿಗೆ ಏನೂ ಆಗಬಾರ್ದು ಅಂತ ಇಲ್ಲಿ ತನಕ ನಿಮಗೆ ಈ ಥರ ಅಂದರೆ ಫೈಬರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಬಾಡಿ ಪೇಂಟ್ಸ್ಗೆ ಮತ್ತು ಬಾಡಿಗೆ ಏನೂ ಆಗಬಾರ್ದು ಅಂತ. ಆ್ಯಂಡ್ ಡೋರ್ ಹ್ಯಾಂಡಲ್ ನೋಡೋದಾದರೆ ಬಾಡಿ ಕಲರ್ಡೇ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ. ಮ್ಯಾನ್ಯುಯಲ್ ಆಗಿ ಓಪನ್ ಮಾಡೋದಕ್ಕೆ ಕೀ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಹೇಳಿದ್ನಲ್ಲ ಡ್ಯುಯಲ್ ಟೋನ್ ಆಗಿರೋದ್ರಿಂದ ಮೇಲೆ ಒಂದು ಕಲರು ಬಾಡಿ ಒಂದು ಕಲರ್ ಬರುತ್ತೆ. ರೂಫ್ ಮತ್ತು ಬಾಡಿ ಒಂದೊಂದು ಕಲರ್ ಬರುತ್ತೆ. ಇಲ್ಲಿ ನಿಮಗೆ ರೂಫ್ ರೈಲ್ಸ್ ಬರುತ್ತೆ, ಅದು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ ಆಯಿತಾ. ನಾರ್ಮಲ್ ಬಂಪರ್ಸ್ ಇಲ್ಲ, ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಲೆ ಒಂದು ಆ್ಯಂಟನಾ ಬರುತ್ತೆ FM ರೇಡಿಯೋ ಕನೆಕ್ಷನ್ಗೆ. ಆ್ಯಂಡ್ ಬ್ಯಾಕ್ ಡೋರ್ಸು ಬಂದರೆ ಇಲ್ಲಿ ನಿಮಗೆ ಓಪನ್ ಮಾಡೋದಕ್ಕೆ ಒಳಗಡೆ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಆ್ಯಂಡ್ ಈ ಡೋರ್ಸು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ 90 ಡಿಗ್ರಿ ಓಪನ್ ಆಗುತ್ತೆ. ಹತ್ತಕ್ಕೆ ಇಳಿಯೋಕ್ಕೆ ನಿಮಗೆ ತುಂಬ ಎಂಟ್ರೆನ್ಸು ತುಂಬ ದೊಡ್ಡದಾಗಿರುತ್ತೆ. ಏಜ್ ಆದವ್ರಿಗೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾವ ಏಜ್ ಅವರಾದರೂ ಹತ್ತಕ್ಕೆ ಇಳಿಯೋಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅದರ್ ಥಿಂಗ್ಸ್ ನಾನು ಒಳಗಡೆ ಹೋದಾಗ ಹೇಳ್ತೀನಿ. ಈಗ ಬ್ಯಾಕ್ ಸೈಡ್ ನೋಡೋಣ. ಆ್ಯಂಡ್ ರೇರಲ್ಲಿ ನೋಡ್ತಾ ಇದ್ದಾರಲ್ಲ, ಬೂಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಪಾರ್ಸಲ್ ಟ್ರೇ ಸಿಗುತ್ತೆ. ಕೆಳಗಡೆ ಬಂದು ಬೂಟ್ ಸ್ಪೇಸ್ ಹೇಳ್ತೀನಿ. ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ಅಂದರೆ 366 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಸ್ಪೇರ್ ಟೈರ್ ಬಂದು ನಿಮಗೆ ಅಲಾಯ್ ವೀಲ್ಸ್ ಬರೋಲ್ಲ, 15 ಇಂಚಸ್ ಕೊಟ್ಟಿರ್ತಾರೆ. ಒಂದು ಸೈಜ್ ಕಡಿಮೆ ಬರುತ್ತೆ ನಿಮಗೆ, ಅಂದರೆ ಕಾಸ್ಟ್ ಕಟಿಂಗ್ ಮಾಡೋದಕ್ಕೋಸ್ಕರ ನಿಮಗೆ ಒಂದು ಸೈಜ್ ಕಡಿಮೆ ಕೊಟ್ಟಿರ್ತಾರೆ. ಆ್ಯಂಡ್ ಟೂಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಲ್ಲೇ ನಿಮಗೆ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಈ ಕಾರಲ್ಲಿ ಟೈರ್ ಮೊಬಿಲಿಟಿ ಕಿಟ್ ಅಂತ ಬರುತ್ತೆ. ಇದು ಏನಕ್ಕೆ ಅಂತ ಅಂದರೆ ಪಂಚರ್ ಆದಾಗ ಯೂಸ್ ಆಗೋ ಅಂಥದ್ದು. ಮೋನಿಶ್ ಅಂತ ಇದ್ದಾರೆ ಎಕ್ಸಿಕ್ಯೂಟಿವ್, ಅವರಿಂದ ಅದ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ ಏನೇನು ಕೊಟ್ಟಿರ್ತಾರೆ ಅಂತ. ಸೊ ನಿಮ್ಗೆ ಇದ್ರಲ್ಲಿ ಬಂದು ಒಂದು ಡಿವೈಸ್ ಮತ್ತು ಒಂದು ಲಿಕ್ವಿಡ್ ಇರುತ್ತೆ. ನಿಮಗೆ ಡಿವೈಸ್ ಆ್ಯಂಡ್ ಲಿಕ್ವಿಡ್ ಇರುತ್ತೆ. ಓಕೆ. ಸೊ ನೀವು ಜಸ್ಟ್ ಈ ಲಿಕ್ವಿಡನ್ನು ಈ ಕ್ಯಾಪ್ಸ್ನ ಓಪನ್ ಮಾಡಿ ಇದನ್ನು ಈ ಥರ ಫಿಲ್ ಮಾಡಿ. ಓಕೆ. ಸೊ ಈ ಕನೆಕ್ಟಿಂಗ್ಸ್ನ ಬಂದು ನೀವು ಚಾರ್ಜಿಂಗ್ ಪಾಯಿಂಟ್ 12 ವೋಲ್ಟ್ಸ್ ಏನಿರುತ್ತೆ ಆ ಚಾರ್ಜಿಂಗ್ ಪಾಯಿಂಟಿಗೆ ಇದನ್ನು ವೀಲ್ಸ್ಗೆ ಕನೆಕ್ಟ್ ಮಾಡಿ ನಿಮಗೆ ಸ್ವಿಚ್ ಇರುತ್ತೆ. ಓಕೆ. ಸ್ವಿಚ್ನ ಆನ್ ಮಾಡಿದ್ರೆ ನೀವು ಯಾವುದೋ ರಿಮೋಟ್ ಏರಿಯಾದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಟ್ಯೂಬ್ಲೆಸ್ ಟೈರ್ ಇದೆ, ನೀವು ಏರ್ ಫಿಲ್ ಆಗುತ್ತೆ. ನಿಮ್ಗೆ ಅಪ್ ಟು 100 ಕಿಲೋಮೀಟರ್ಸ್ ತನಕ ನೀವು ರನ್ ಮಾಡ್ಬೋದು. ಅಂದರೆ ಇದು ಫುಲ್ ಒಂದು ಸಲಿಗೆ ಇದು ಫುಲ್ ಅದನ್ನು ಫಿಲ್ ಮಾಡಬೇಕಲ್ಲ? ಅದೇ ಫಿಲ್ ಆಗುತ್ತೆ. ಓಕೆ. ಅಂದರೆ ನಾವೆಲ್ಲಾದರೂ ಒಂದು ಎಕ್ಸಾಂಪಲ್ ಒಂದು ಫಾರೆಸ್ಟ್ ಏರಿಯಾ ಥರ ಹೋಗಿದ್ರಿ ಅಥವಾ ಒಂದು ವಿಲೇಜ್ ಸೈಡ್ ಎಲ್ಲ ಹೋಗಿದ್ರಿ ಅಂತ ಅಂದ್ಕೊಳ್ಳಿ, ಪಂಚರ್ ಆಗ್ಬಿಡ್ತು, ಸ್ಟೆಪ್ನಿ ಏನಿದೆ ಸ್ಪೇರ್ ಟೈರ್ ಅದು ಪಂಚರ್ ಆಗಿದ್ದರೆ ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ ಕಾರಲ್ಲಿ. ಇದನ್ನು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಏನಿದೆ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ಕಾರ್ನ ಆನ್ ಮಾಡಿದರೆ, ಈ ಸ್ವಿಚ್ಚನ್ನು ಆನ್ ಮಾಡಿದರೆ, ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಟ್ಯೂಬ್ಲೆಸ್ ಟೈರ್ ಇರೋದ್ರಿಂದ ಅದರೊಳಗೆ ಇದು ಸರ್ಕ್ಯುಲೇಟ್ ಆಗಿ ಏರ್ನ ಈಚೆ ಬರದೇ ಥರ ಮಾಡಿ ನಿಮಗೆ ಒಂದು 100 ಕಿಲೋಮೀಟರ್ ರನ್ ಆಗಿ ನೀವು ಒಂದು ಸಿಟಿನೋ ಯಾವುದೋ ಹತ್ರದಲ್ಲಿರೋ ಒಂದು ಪ್ಲೇಸು ನೀವು ಟೈರ್ ಚೇಂಜ್ ಮಾಡೋಕ್ಕೋ ಅಥವಾ ಪಂಚರ್ ಹಾಕ್ಸೋದು ಏನೋ ಒಂದು ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗೋ ಥರ ಒಂದು ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ. ಅಂದರೆ ಈ ಯೂಸ್ಫುಲ್ ಥಿಂಗ್ನ ಆ್ಯಡ್ ಮಾಡಿದ್ದಾರೆ ಎಲ್ಲ ಟಾಟಾ ಪಂಚ್ ಕಾರಲ್ಲೂ ಇದು ಅವೈಲಬಲ್ ಇದೆ. ತುಂಬ ಚೆನ್ನಾಗಿದೆ ಫೀಚರು. ಸೊ ಕಡಿಮೆ ಬಜೆಟ್ ಹೇಳ್ತಾ ಇದ್ದೀನಲ್ಲ, ಏನಕ್ಕೆ ಈ ಕಾರು ತುಂಬ ವೆಯ್ಟಿಂಗ್ ಪೀರಿಯಡ್ ಕೂಡ ಇದೆ ಅಂದರೆ ಅಷ್ಟು ಬುಕ್ಕಿಂಗ್ಸ್ ಇದೆ. ಏನಕ್ಕೆ ಅಂದರೆ ಈ ಥರ ಎಲ್ಲ ತುಂಬ ಫೀಚರ್ಸ್ ಕೊಟ್ಟಿದ್ದಾರೆ. ಮುಂದೆ ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿಸ್ತೀನಿ ಏನು ಇದೆ ಪ್ರೈಸ್ ಅದೆಲ್ಲ. ಓಕೆ. ಈಗ ಬನ್ನಿ ಈ ಕಡೆ ಬಂದು ಫ್ಯೂಲ್ ಫಿಲ್ಲರ್ ಕ್ಯಾಪ್ ಈ ಸೈಡ್ ಬರುತ್ತೆ ಲೆಫ್ಟ್ ಸೈಡಲ್ಲಿ. ಅವ್ರಿಗೆ ಹೇಳೋ ಪ್ರಕಾರ ಒಂದು 20ಇಂದ 22 ಮೈಲೇಜ್ ಬರ್ತಾ ಇದೆ ಸರ್ ಅಂತ ಹೇಳ್ತಿದ್ದಾರೆ. 20ಇಂದ 22 ಮೈಲೇಜ್ ಬರುತ್ತಂತೆ. ಓಕೆ. ಈಗ ನಾನು ಬ್ಯಾಕ್ ಸೀಟಲ್ಲಿ ಕೂತಿದ್ದೀನಿ, ತುಂಬ ಕಂಫರ್ಟ್ ಆಗಿದೆ. ಒಂದಷ್ಟು ಥಿಂಗ್ಸ್ ನಂದು ಹೆಲ್ಮೆಟೆಲ್ಲ ಇಟ್ಟಿದ್ದೀನಿ, ತುಂಬ ಕಂಫರ್ಟ್ ಆಗಿದೆ. ಸುಮ್ಮನೆ ಹೇಳ್ತಾ ಇಲ್ಲ. ಲೆಗ್ ರೂಮು ತುಂಬ ಚೆನ್ನಾಗಿದೆ, ನೀ ರೂಮ್ ತುಂಬ ಚೆನ್ನಾಗಿದೆ, ಹೆಡ್ ರೂಮು ತುಂಬ ಚೆನ್ನಾಗಿದೆ, ಅಂಡರ್ ಥೈ ಸಪೋರ್ಟು ತುಂಬ ಚೆನ್ನಾಗಿದೆ. ನನಗೇನಕ್ಕೆ ಅಷ್ಟು ಕಂಫರ್ಟ್ ಫೀಲ್ ಆಗ್ತಿದೆ ಅಂದರೆ ಅಂಡರ್ ಥೈ ಸಪೋರ್ಟ್ ತುಂಬ ಚೆನ್ನಾಗಿದೆ. ಹೆಡ್ ರೆಸ್ಟು ಇದೆ, ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ ನಿಮಗೆ. ಬ್ಯಾಕ್ ಸೀಟ್ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ, ಕಂಫರ್ಟ್ ಆಗಿದೆ.
ನನಗೆ ಕಾಂಪ್ಯಾಕ್ಟ್ ಎಸ್ ಸಿ ವಿ ಅಂದರೆ ಈ ಬಡ್ಜೆಟ್ ಹೇಳ್ತಾ ಇದ್ದೀನಿ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಬಡ್ಜೆಟಲ್ಲಿ ಇಷ್ಟು ಫ್ರೀಯಾಗಿ ನಾನು ಟ್ರಾವೆಲ್ ಮಾಡ್ಬೋದಾ ಅನ್ನೋ ಥರ ಫೀಲ್ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿ ಬಂದು ನಿಮಗೆ ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್ ಬರುತ್ತೆ. ಕಪ್ ಹೋಲ್ಡರ್ಸ್ ಏನಿಲ್ಲ, ಬಟ್ ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್ ಬರುತ್ತೆ. ತುಂಬ ಚೆನ್ನಾಗಿದೆ, ಮಾತ್ರ ಕಂಫರ್ಟ್ ಆಗಿದೆ. ಬ್ಯಾಕ್ ಸೀಟ್ ಮಾತ್ರ ಸೂಪರ್ಬ್ ಆಗಿದೆ, ತುಂಬ ಇಷ್ಟ ಆಯಿತು. ಫ್ಯಾಬ್ರಿಕ್ ಬರುತ್ತೆ. ಲೆದರ್ ಸೀಟ್ಸ್ ಬೇಕು ಅಂದರೆ ನಿಮಗೆ ಆಕ್ಸೆಸರೀಸ್ ಬರುತ್ತೆ, ಆದರೆ ಇದರಲ್ಲೂ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಓಕೆ, ಬನ್ನಿ ಫ್ರಂಟ್ ಸೀಟ್ಗೆ ಹೋಗೋಣ. ಬೇಜಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಇದರಲ್ಲಿ ಟೈ ಆಟೋ ಪ್ಯಾಟ್ರನ್ ಬರುತ್ತೆ ನಿಮಗೆ, ಮತ್ತು ಒಂದು ಸಿಲ್ವರ್ ಫಿನಿಷಲ್ಲಿ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಪವರ್ ವಿಂಡೋ ಲಾಕ್ ಮಾಡೋದಕ್ಕೂ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಬರುತ್ತೆ. ವಾಟರ್ ಬಾಟಲ್ ಅಥವಾ ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋದಕ್ಕೂ ಸ್ಪೇಸ್ ಕೊಟ್ಟಿದ್ದಾರೆ. ಟ್ವೀಟರ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಸ್ಪೀಕರ್ಸ್ ಕೂಡ ಬರುತ್ತೆ. ಅದ್ರ ಸುತ್ತಲೂ ಟೈ ಆರೋ ಪ್ಯಾಟ್ರನ್ ಕೊಟ್ಟಿದ್ದಾರೆ. ಆ ಡಿಸೈನು ಅಂದರೆ ಟಾಟಾದೊಂದು ಟ್ರೇಡ್ ಮಾರ್ಕ್ ಥರ ಒಂದು ಡಿಸೈನ್ ಇದೆ, ಅದು ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾನ್ಯಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಫ್ರಂಟು ಮತ್ತು ಬ್ಯಾಕ್ ಅಪ್ ಡೌನ್ ಬರೋದಕ್ಕೆ, ರಿಕ್ಲೈನ್ ಆಗೋದಕ್ಕೆ ಮ್ಯಾನ್ಯಲಿ ಅಡ್ಜಸ್ಟಬಲ್ ಸೀಟ್ಸ್ ಕೊಟ್ಟಿದ್ದಾರೆ. ಬನ್ನಿ ಈಗ ಒಳಗಡೆ ಕೂತ್ಕೊಂಡು ಒಳಗಡೆ ಏನೇನು ಆಫರ್ ಮಾಡಿದ್ದಾರೆ ಅಂತ. ನಾನು ಒಳಗಡೆ ಕೂತಿದ್ದೀನಿ ಕಾರಲ್ಲಿ. ಸ್ವಲ್ಪ ನಾರ್ಮಲ್ ಕಾರ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಹೈಟಲ್ಲಿ ಇದ್ದೀನಿ ಅಂತಲೇ ಅನಿಸುತ್ತೆ. ಬಾನೆಟ್ ಕೂಡ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ವಿಷನ್ನು ರೋಡ್ಗೆ ಬಾನೆಟ್ ಅಂದರೆ ನೀವು ಯಾವ ಡ್ರೈವ್ ಮಾಡೋದಕ್ಕೆ ನಿಮ್ಗೊಂದು ಬಾನೆಟ್ ಕಾಣಿಸೋದ್ರಿಂದ ಒಂದು ಇದು ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ ನಿಮಗೆ. ಸೊ ಒಳ್ಳೆ ಹೈಟ್ ಪೊಸಿಷನಲ್ಲಿ ಕೂತಿರೋ ಥರ ಫೀಲ್ ಆಗುತ್ತೆ. ಹಾರ್ಡ್ ಪ್ಲಾಸ್ಟಿಕ್ ಇದ್ರೂ ಟೆಕ್ಸ್ಚರ್ ಫೀಲ್ ಒಂಥರ ಲೆದರ್ ಫೀಲ್ ಥರ ಕೊಡುತ್ತೆ. ಫಿಟ್ ಆ್ಯಂಡ್ ಫಿನಿಶ್ ತುಂಬ ಚೆನ್ನಾಗಿದೆ. ಟಾಟಾ ಬಗ್ಗೆ ಮಾತಾಡೋಕ್ಕೆ ಇಲ್ಲ. ಸ್ಟೇರಿಂಗ್ ನೋಡೋ ಬನ್ನಿ, ಲೆದರ್ ಫೀಲ್ ಕೊಟ್ಟಿದ್ದಾರೆ. ಸ್ಟಿಚಿಂಗ್ ಎಲ್ಲ ಕಾಣಿಸುತ್ತೆ, ಪ್ರೀಮಿಯಮ್ ಆಗಿದೆ. ಇಲ್ಲಿ ನಿಮಗೆ ಸಿಸ್ಟಮ್ ಕಂಟ್ರೋಲ್ಸ್ ಬರುತ್ತೆ. ಅದಕ್ಕಿಂತ ಮುಂಚೆಲಿ ಟಾಟಾ ಲೋಗೋ ಕ್ರೋಮಲ್ಲಿ ಕೊಟ್ಟಿದ್ದಾರೆ. ಸಿಸ್ಟಮ್ ಕಂಟ್ರೋಲ್ ಬಟನ್ಸ್ ಬರುತ್ತೆ. ಇಲ್ಲಿ ಆಡಿಯೋ ಆ್ಯಂಡ್ ಕಾಲ್ಸ್ ಮತ್ತು ಅದೆಲ್ಲ ಬರುತ್ತೆ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿಸ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ಸಿಲ್ವರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಫ್ಲ್ಯಾಟ್ ಬಾಟಮ್ ಬರುತ್ತೆ. ತುಂಬ ಚೆನ್ನಾಗಿದೆ. ಸ್ಟೇರಿಂಗು ಗ್ರಿಪ್ ಆಗಿ ಹೇಳಿದ್ನಲ್ಲ, ನಾನೆಲ್ಲ ಕಾರಲ್ಲಿ ಹೇಳ್ತೀನಿ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದರಲ್ಲಿ ಇಟ್ಕೊಳ್ಳೋ ಪೊಸಿಷನು ಮತ್ತು ಆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಕಾರ್ ಸ್ಟೇರಿಂಗ್ ನೋಡಿದ್ರೆ, ಅಂದರೆ ಕೂತಾಗಿ ಇಟ್ಕೊಂಡಾಗ. ಆ್ಯಂಡ್ ಇಲ್ಲಿ ಇಂಜಿನ್ ಸ್ಟಾಪ್ ಬಟನ್ ಬರುತ್ತೆ. ಆ್ಯಂಡ್ ಅದರ್ ಥಿಂಗ್ಸ್ ಎಕ್ಸ್ಪ್ಲೈನ್ ಮಾಡಿಸ್ತೀನಿ ಮುನೀಶ್ ಅವರಿಂದನೇ. ನೋಡಿ, ಸ್ಟಾಪ್ ಬಟನ್ನು ಇಲ್ಲಿ ಕೊಟ್ಟಿದ್ದಾರೆ. ನ್ಯೂಟ್ರಲ್ ಇದೆ ಅಲ್ಲ, ನೋಡ್ತಾ ಇದ್ದೀರಲ್ಲ. ಈ MID ಇನ್ಫಾರ್ಮೇಷನ್ ಏನಿದೆ ಇಲ್ಲಿ ನಿಮಗೆ ಡಿಜಿಟಲ್ ಮತ್ತು ಅನಲಾಗಲ್ಲಿ ಎರಡು MID ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ನಿಮಗೆ RPM ಮೀಟರ್ ಬರ್ತಾ ಇರೋದು. ಇಲ್ಲಿ ಟೆಂಪ್ರೇಚರು FML ಇದೆಯಾ ಅಂದರೆ ಮ್ಯೂಸಿಕ್ ಸಿಸ್ಟಮ್ದು ಇಲ್ಲಿ ಇದು ತೋರಿಸ್ತಾ ಇರುತ್ತೆ. ಆ್ಯಂಡ್ ಟೈಮ್ ತೋರಿಸುತ್ತೆ, ಆವ್ರೇಜ್ ತೋರಿಸುತ್ತೆ, ಮತ್ತು ಫ್ಯೂಲ್ ಎಷ್ಟಿದೆ ಅಂತ ತೋರಿಸುತ್ತೆ, ಮತ್ತು ಟೆಂಪರೇಚರ್ ತೋರಿಸುತ್ತೆ, ಓಡೋಮೀಟರ್ ತೋರಿಸುತ್ತೆ. ಇಲ್ಲಿ ಸ್ಪೀಡು ನಿಮಗೆ ಅನಲಾಗಲ್ಲಿ ಕೊಟ್ಟಿದ್ದಾರೆ, ಮತ್ತು ಅದರ್ ಸೇಫ್ಟಿ ಸಿಗ್ನಲ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಈ ಬಟನ್ಸ್ ಏನಿದೆ ಇದರಲ್ಲಿ ನೀವು ಅದನ್ನು ಆಪ್ರೇಟ್ ಮಾಡ್ಬೋದು. ಮಾಡಿ ಸರ್. ಇನ್ಸ್ಟೆಂಟ್ ಫ್ಯೂಲ್ ಎಕಾನಮಿ ಎಷ್ಟು ಬರ್ತಾ ಇದೆ ನಿಮಗೆ? ಫ್ಯೂಲ್ ಎಕಾನಮಿ ಚೆಕ್ ಮಾಡ್ಬೋದು. ಟ್ರಿಪ್ ಏದು ಮೈಲೇಜ್ ಎಷ್ಟಿದೆ, ಟ್ರಿಪ್ ಬಿ ಮೈಲೇಜ್ ಎಷ್ಟಿದೆ, ಆ್ಯಂಡ್ ಪವರ್ ಮತ್ತು ಟಾರ್ಕ್ ಎಷ್ಟು ನಾವು ಆಗುತ್ತಾ ಇದೆ ಅಂತ. ಆ್ಯಂಡ್ ನಿಮಗೆ ಸೆಟ್ಟಿಂಗ್ಸ್ ಕೂಡ ಇದರಲ್ಲೇ ಇರುತ್ತೆ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ಸ್ ಇರುತ್ತೆ ನಿಮಗೆ. ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಕೋದು. ಸ್ಪೀಡ್ ಹೈವೇಲಿ ಕ್ರೂಸ್ ಮಾಡುವಾಗ ನಿಮ್ಗೊಂದು ಸ್ಪೀಡ್ ಸೆಟ್ ಮಾಡಿಬಿಟ್ರೆ ನೀವು ಎಕ್ಸ್ಲೀಟರ್ ತುಳಿದಿಟ್ಕೊಡೋ ಅವಶ್ಯಕತೆ ಇಲ್ಲ. ಕ್ರೂಸ್ ಸೆಟ್ ಮಾಡ್ಕೋದು. ನಿಮಗೆ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ. ಓಕೆ. ಸೊ ನೀವು ಜಸ್ಟ್ ಆಟೋಗೆ ಹಾಕೊಂತು ಅಂತ ಹೇಳಿದ್ರೆ ನಿಮಗೆ ಹೆಡ್ ಲ್ಯಾಂಪ್ಸ್ ಆಗಲಿ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ. ಸೊ ನಿಮಗೆ ರೈನ್ ಬರ್ತಾ ಇದ್ದಂಗೆ ಆಟೋಮೆಟಿಕ್ಸ್ ಹೆಡ್ ಲ್ಯಾಂಪ್ಸ್ ಆನ್ ಇದು ವೈಪರ್ಸ್ ಆನ್ ಆಗುತ್ತೆ. ಆ್ಯಂಡ್ ಟನಲ್ ಒಳಗಡೆ ಹೋದ ತಕ್ಷಣ ಹೆಡ್ ಲ್ಯಾಂಪ್ಸ್ ಆಗಲಿ ಎಲ್ಲ ಕೂಡ ಆಟೋಮ್ಯಾಟಿಕ್ ಕೊಟ್ಟಿದ್ದಾರೆ. ಹೆಡ್ಲೈಟ್ಸ್ ಹೇಳೋದು ಮರ್ತಿದೆ. ಓಕೆ ಓಕೆ. ಆಟೋಮ್ಯಾಟಿಕ್ ಇರುತ್ತೆ. ಆ್ಯಂಡ್ AC ಕೂಡ ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ಸ್ ಇರುತ್ತೆ. ಆಟೋ ಟೆಂಪ್ರೇಚರ್ ಇರುತ್ತೆ. ಆ್ಯಂಡ್ ಅದ್ರದ್ದು ಟೆಂಪ್ರೇಚರ್ಸ್ ಎಲ್ಲ ನಿಮಗೆ ಎನ್ಫೋಟೈನ್ಮೆಂಟ್ ಸಿಸ್ಟಮ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಟ್ರಿಪ್ಸ್ದು ನಿಮಗೆ ವೆಹಿಕಲ್ ಡೀಟೇಲ್ಸ್ ಕೂಡ ಇದರಲ್ಲೇ ಇರುತ್ತೆ. ಓಕೆ. ಒಂದು ರೈಡ್ ಹೋಗಿ ಬಂದ ತಕ್ಷಣ ಅದಕ್ಕೆ ನಾವು ಲಿಮಿಟೆಡ್ ಪೀರಿಯಡ್ ಅಂದರೆ ಸೆಟ್ ಮಾಡ್ಕೋದು. ಟ್ರಿಪ್ಗೆ ಎಲ್ಲ ಒಂದು ಟ್ರಿಪ್ ಸೆಟ್ ಮಾಡಿ ಓವರ್ ಆಲ್ ಕರೆಂಟ್ ಟ್ರಿಪ್ಸ್ ಇರುತ್ತೆ. ಆ್ಯಂಡ್ ನಿಮಗೆ ಲಾಸ್ಟ್ ಟ್ರಿಪ್ದು ಯಾರಿಗಾರು ವೆಹಿಕಲ್ಸ್ ಕೊಟ್ಟಿದ್ರೆ ಅವ್ರದ್ದು ಸೇಫ್ಟಿ ಹೇಗಿದೆ, ಎಫಿಷಿಯನ್ಸಿ ಎಷ್ಟು ಬಂದಿದೆ, ಆ್ಯಂಡ್ ಅದ್ರ ಬೆಸ್ಟ್ ಎಷ್ಟಿದೆ ಮೈಲೇಜು. ಒಟ್ನಲ್ಲಿ ನಾವು ಹೇಗೆ ನಾವೇ ಓಡಿಸಿದ್ರು ನಾವು ಹೇಗೆ ಆಪ್ರೇಟ್ ಮಾಡ್ತಾ ಇದೀವಿ, ಕ್ಲಚ್ಚು ಮತ್ತು ಹೇಗೆ ನಾವು ಆ್ಯಾವ್ರೇಜ್ ತಗೋತಾ ಇದ್ದೀವಿ, ನಾವು ಇನ್ನೂ ಚೆನ್ನಾಗಿ ಎಫಿಷಿಯನ್ಸಿ ಮೇಂಟೈನ್ ಮಾಡೋದಕ್ಕೆಲ್ಲ ಇದು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಿಮಗೆ ಫ್ಯೂಲ್ ಎಕಾನಮಿ ತೋರಿಸ್ತಾ ಇದೆ. ಆವ್ರೇಜ್ ಬಂದು ನಿಮಗೆ 20 ಬರ್ತಾ ಇದೆ. ಓಕೆ. ನಾನು ಈ ಗೂಗಲಲ್ಲಿ ನೋಡಿದಾಗ ಅಲ್ಲಿ 18 ಸಮಥಿಂಗ್ ತೋರಿಸಿದ್ರು. ಅವರು ರಿಯಲ್ ಲೈಫಲ್ಲಿ ಅವ್ರು ಹೇಳಿದ ಪ್ರಕಾರನೂ ಮತ್ತು ಅವ್ರಿಗೆ ಕಸ್ಟಮರ್ಸ್ ಹೇಳಿರೋ ಪ್ರಕಾರ 20ಇಂದ 22 ಮೈಲೇಜ್ ಬರ್ತಿದೆ ಅಂತ. ಇಲ್ಲೂ ನೋಡಿ ಆವ್ರೇಜ್ ಫ್ಯೂಲ್ ಎಕಾನಮಿ 20.5 ತೋರಿಸ್ತಾ ಇದೆ. ಅಂದರೆ ಅರೌಂಡ್ 20-22 ಬರುತ್ತೆ ಮೈಲೇಜು ಕೂಡ. ಓಕೆ. ಆ್ಯಂಡ್ ಇದು ಬಂದು ಹಾರ್ಮನ್ ಕಾರ್ಡನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಎಷ್ಟು ಇಂಚ್? 7 ಇಂಚಸ್ ಇದು. ಓಕೆ. ನಿಮಗೆ ಟ್ರಿಪ್ಸ್ A ಟ್ರಿಪ್ B ಎಲ್ಲ ರಿಸೆಟ್ ಮಾಡ್ಲಿಕ್ಕೆ ಇಲ್ಲೇ ಆಪ್ಷನ್ಸ್ ಇರುತ್ತೆ ನಿಮಗೆ. ಅಲ್ಲೇನು ಆಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ, ಡಿಜಿಟಲ್. ಆ್ಯಂಡ್ ನಿಮಗೆ ವಾಯ್ಸ್ ಕಮಾಂಡಿಂಗಲ್ಲೇ ನಿಮ್ಮ AC ಸ್ಪೀಡ್ಸ್ ಆಗಲಿ ಫ್ಯಾನ್ ಸ್ಪೀಡ್ಸ್ ಆಗಲಿ ನಿಮ್ಮ ವಿತೌಟ್ ಇಂಟರ್ನೆಟ್ ನಿಮ್ಮ ವಾಯ್ಸ್ ರೆಕಗ್ನೈಸ್ ಆಗುತ್ತೆ. ಆಟೋ ಸೆಟ್ ಆಗುತ್ತೆ ನಿಮಗೆ. ಓಕೆ. ಆ್ಯಂಡ್ ಕಾಲಿಂಗ್ ಆಗಲಿ ಟ್ಯೂನಿಂಗ್ ಆಗಲಿ ನಿಮ್ಮ ವಾಯ್ಸ್ ರೆಕಗ್ನೈಸಿಂದನೇ ಆಪ್ರೇಟ್ ಆಗುತ್ತೆ.
ಓಕೆ, ಆ್ಯಂಡ್ ನಿಮಗೆ ಫೀಚರ್ ಚೆನ್ನಾಗಿದೆ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಬರುತ್ತೆ. ಆಟೋ ಆಂಡ್ರಾಯ್ಡ್ ಆಪಲ್ ಕಾರ್ ಪ್ಲೇ ಫೀಚರ್ಸ್ ಬರುತ್ತೆ. ರೇಡಿಯೋ ಆ್ಯಂಡ್ ಬ್ಲೂಟೂತ್ ಕಾಲ್ ಕನೆಕ್ಟಿವಿಟಿ ಇದೆ. ಓಕೆ, ಆ್ಯಂಡ್ ವಾಟ್ 3 ವರ್ಡ್ಸ್ ಅಂತ ಹೇಳಿ ಇನ್ಬಿಲ್ಟ್ GPS ಬರುತ್ತೆ ನಿಮಗೆ. ಓಕೆ, ಓ GPS ಅಂದರೆ ಮ್ಯಾಪ್ಸ್ ಅಲ್ಲ? ಮ್ಯಾಪ್ಸ್ ಬರುತ್ತಲ್ಲ, ಇರುತ್ತೆ. ಓಕೆ. ಮೊಬೈಲ್ ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕಾಂಟ್ಯಾಕ್ಟ್ಸು, ನಿಮ್ಮದು ಫೇವ್ರೇಟ್ ಲಿಸ್ಟಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಓಕೆ, ಪಾರ್ಕ್ ಅಸಿಸ್ಟೆಂಟ್ಸ್ ಅಂತ ಬರುತ್ತೆ ನಿಮಗೆ. ಇದು ರಿವರ್ಸಲ್ ಕೂಡ ರನ್ನಿಂಗ್. ಓಕೆ, ನೋಡಿ ಗೈಡ್ಲೈನ್ಸ್ ತೋರಿಸುತ್ತೆ ನಿಮಗೆ. ನಾನು ಸ್ಟೇರಿಂಗ್ ತಿರುಗಿಸ್ತಾ ಇದ್ದೀನಿ ನೋಡಿ, ಅಸಿಸ್ಟಿವ್ ಗೈಡ್ಲೈನ್ಸ್ ಜೊತೆ ಬರುತ್ತೆ, ನೋಡ್ತಾ ಇದ್ದೀರಲ್ಲ? ಓಕೆ, ಇದು ನಿಮಗೆ ರನ್ನಿಂಗಲ್ಲೂ ವರ್ಕ್ ಆಗುತ್ತೆ. ಕ್ಯಾಮ್ರಾ ನೀವು ರನ್ನಿಂಗ್ ಗೇರಲ್ಲಿ ಹೋಗ್ತಾ ಇದ್ರು ಕೂಡ ಹಿಂದೆ ಏನು ಬರ್ತಾ ಇದೆ ನೀವು. ಓಕೆ ಓಕೆ ಓಕೆ, ಅಂದರೆ ನಾವು ಬ್ರೇಕ್ ಹಾಕುವಾಗ ಅಂದರೆ ಸ್ಪೀಡಲ್ಲಿ ಇದ್ದಾಗ ಮಿರರ್ಸ್ ನೋಡ್ಕೊಂಡು ಮಾಡುವಾಗ ಬ್ಯಾಕ್ ಸೈಡ್ ಕನ್ಫ್ಯೂಷನ್ ಇದ್ರೆ ಇಲ್ಲಿ ಗೊತ್ತಾಗುತ್ತೆ. ಕಂಜೆಸ್ಟೆಡ್ ಜಾಗದಲ್ಲಿ ಪಾರ್ಕ್ ಮಾಡಬೇಕಾದ್ರೆ ನಿಮಗೆ ಹಿಂದೆ ಏನಿದೆ ಮುಂದೆ ಏನಿದೆ ನೀವು ಮೂವ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ನಿಮಗೆ. ಓಕೆ, ಅಂಡ್ ಸೌಂಡ್ ನಿಮಗೆ ಎಲ್ಲ ಸ್ಪೀಕರ್ಸ್ ಕೂಡ JBLs ಇರುತ್ತೆ. JBL ಸ್ಪೀಕರ್ಸ್. ಓಕೆ, ಟ್ವಿಟರ್ಸ್ ಇರುತ್ತೆ ಎಲ್ಲ ಎಷ್ಟು ಸ್ಪೀಕರ್ಸ್ ಬರುತ್ತೆ ಸರ್? 4 ಸ್ಪೀಕರ್ಸ್ 4 ಡೋರ್ಸ್ ಅಲ್ಲಿ ಬರುತ್ತೆ. ಅಂಡ್ ಎಕ್ಸ್ಟ್ರಾ ಟ್ವಿಟರ್ಸ್ ಇರುತ್ತೆ ನಿಮಗೆ, 2 ಟ್ವಿಟರ್ಸ್ ಎಕ್ಸ್ಟ್ರಾ ಬರುತ್ತೆ. ಅಂಡ್ ನಿಮಗೆ ಇದರಲ್ಲಿ ಥೀಮ್ಸ್ ಕೂಡ ನೀವು ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಚೇಂಜ್ ಮಾಡ್ತಾ ಇದ್ದಂಗೆ ಆಟೋಮೆಟಿಕ್ ನಿಮ್ಗೆ ಅಲ್ಲೂ ಕೂಡ ಕಾರಲ್ಲೂ ಚೇಂಜ್ ಆಗುತ್ತೆ. ಆ್ಯಂಡ್ ಥೀಮ್ಗೆ ನಾವು ಈಗ ನೋಡಿ ನನಗೆ AC ಫ್ಯಾನ್ಸ್ ಏನಿದೆ ಜಾಸ್ತಿ ಆಯಿತು, ಥೀಮಿಗೆ ತಕ್ಕಂತೆ ನಾವು ಟೆಂಪರೇಚರ್ನು ಅಡ್ಜಸ್ಟ್ ಮಾಡ್ಕೋಬೋದು ಮುಂಚೆನೇ. ವಾಲ್ಯೂಮ್ಸು ಆ್ಯಂಡ್ ಟೆಂಪರೇಚರ್, AC ಟೆಂಪರೇಚರ್ ನೋಡಿ. ಥೀಮ್ ಚೇಂಜ್ ಆದ ತಕ್ಷಣ ಅಂದರೆ ರೆಡ್ ಬಂದ ತಕ್ಷಣ ಇದೇನಿದೆ ಪವರು ಜಾಸ್ತಿ ಆಯಿತು. ತುಂಬ ಫ್ಯೂಚರಿಸ್ಟಿಕ್ ಫೀಚರ್ಸ್ನ ಈಗಲೇ ಈ ಕಾರಲ್ಲೇ ಬಜೆಟ್ ಫ್ರೆಂಡ್ಲಿ ಕಾರಲ್ಲೇ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಗ್ಲೋಬಾಕ್ಸ್ ನೋಡೋಣ. ಗ್ಲೋಬಾಕ್ಸು ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ಆ್ಯಂಡ್ ವಿತ್ ಲೈಟ್ಸ್ ಬರುತ್ತೆ. ಹಾಂ, ಕೂಲ್ ಗ್ಲೋಬಾಕ್ಸ್ ಅಲ್ಲ? ಕೂಲ್ ಗ್ಲೋಬಾಕ್ಸ್ ಇರುತ್ತೆ, ಸ್ವಿಚಸ್ ಇರುತ್ತೆ ನಿಮಗೆ. ಓಕೆ, ಸ್ಪೇಷಿಯಸ್ ಆಗಿದೆ. ಡ್ಯುಯಲ್ ಕಂಪಾರ್ಟ್ಮೆಂಟ್ಸ್ ಬರುತ್ತೆ ನಿಮಗೆ. ಓಕೆ, ಇಲ್ಲೂ ಏನೋ ಪಾಯಿಂಟ್ ಕೊಟ್ಟಿದ್ದಾರಲ್ಲ? ಅದೇ ಸ್ವಿಚಸ್. ಓಕೆ, ಸ್ವಿಚ್. ಕೂಲ್ ಗ್ಲೋಬಾಕ್ಸ್ ಅಂದರೆ ನೀವು ಜ್ಯೂಸು ಚಾಕ್ಲೇಟ್ಸ್ ಏನೇ ಇಟ್ಕೊಂಡ್ರೂ ಕೂಡ ಅದನ್ನು ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ. ಅದು AC ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟು ಬೇಗ ಕೂಲ್ ಆಗ್ತಿದೆ ಅಂದರೆ ಆಲ್ರೆಡಿ ನಾವು ಬಿಸಿಲಲ್ಲಿ ಇದ್ದೀವಿ, ಕಾರೊಳಗೆ ಒಂದು 2 ಮಿನಿಟ್ಸ್ ಕೂತಿದ್ದೀವಿ, ಆಗಲೇ ಫುಲ್ ಕೋಲ್ಡ್ ಆಗ್ತಾ ಇದೆ ನನಗೆ. ಆ್ಯಂಡ್ ಇಲ್ಲಿ ಟ್ವೀಟರ್ಸ್ ಬರುತ್ತೆ. ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಸರ್ ಇದು? 2 ಏರ್ ಬ್ಯಾಗ್ಸ್. ಅದು 5 ಸ್ಟಾರ್ ನೋಡಿ. 2 ಏರ್ ಬ್ಯಾಗ್ಸ್ ಬರುತ್ತೆ, ಆದರೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಬಂದಿದೆ. ಅಂದರೆ ಹೇಳಿದ್ನಲ್ಲ, ಬಿಲ್ಡ್ ಕ್ವಾಲಿಟಿ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎಲ್ಲ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. USB ಪೋರ್ಟ್ ಇಲ್ಲಿ ಬರುತ್ತೆ. ಆಕ್ಸ್ಗೆ ಜಾಗ ಕೊಟ್ಟಿದ್ದಾರೆ, ನೀವು ಹಾಕ್ಸ್ಬೋದು. ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ. ಸ್ಪೇಸ್ ಕೊಟ್ಟಿದ್ದಾರೆ. ಆಕ್ಸೆಸರೀಸ್ ಹಾಕ್ಸ್ಕೋಬೋದಲ್ಲ? ಹಾಕ್ಸ್ಕೋಬೋದು, ಬಟ್ ಈಗ ಸದ್ಯಕ್ಕೆ ಇಲ್ಲಿ ಆಕ್ಸೆಸರೀಸ್ ಇನ್ ಫ್ಯೂಚರು ಅಂದರೆ ನೆಕ್ಸ್ಟ್ ಅಪ್ಗ್ರೇಡ್ ಮಾಡಿದಾಗ ಅಥವಾ ಫೇಸ್ ಲಿಫ್ಟ್ ಏನಾದ್ರು ಬಂದರೆ ಅವಾಗ ಇರಲಿ ಅಂತ ಈ ಜಾಗ ಒಟ್ಟಿನಲ್ಲಿ ನನ್ನ ಪ್ರಕಾರ ಈ ವೈರ್ಲೆಸ್ ಪ್ಯಾಡ್ಗೆ ಅಂತ ಬಿಟ್ಟಿದ್ದಾರೆ, ವೈರ್ಲೆಸ್ ಚಾರ್ಜಿಂಗ್ಗೆ. ಆ್ಯಂಡ್ ಇದು ಬಂದು 5 ಸ್ಪೀಡ್ ಆಟೋಮೆಟಿಕ್ ಮತ್ತು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಜೊತೆ ಬರುತ್ತೆ. ಅದು ಕೂಡ ಲೆದರ್ ಫೀಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಸಿಲ್ವರ್ ಫಿನಿಶ್ ಆ್ಯಂಡ್ ಲೆದರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಡ್ಯುಯಲ್ ಟೋನ್ ಆಗಿರೋದ್ರಿಂದ ಬ್ಲೂ ಆ್ಯಂಡ್ ಬೇಜ್, ಬ್ಲ್ಯಾಕ್, ಬ್ಲೂ ಆ್ಯಂಡ್ ಬೇಜ್ 3 ಕಲರಲ್ಲಿ ಬರುತ್ತೆ. ಇಲ್ಲೂ ನಿಮಗೆ ಟ್ರೈ ಆರೋ ಪ್ಯಾಟ್ರನ್ ಕಾಣಿಸುತ್ತೆ. ಆ್ಯಂಡ್ ಟೆಕ್ಸ್ಚರ್ ಫೀಲು ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಟಿಕೆಟ್ ಹೋಲ್ಡರ್ ಬರುತ್ತೆ, ಅಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಜೊತೆ ಬರುತ್ತೆ. ಸೊ ಇದು ಚೆನ್ನಾಗಿದೆ. ಇಲ್ಲಿ ನಿಮಗೆ ಲೈಟ್ಸ್ ಕೊಟ್ಟಿದ್ದಾರೆ, ರೀಡಿಂಗ್ ಲೈಟ್ಸ್. ಇಲ್ಲಿ ಮೈಕ್ ಅಂದರೆ ಬ್ಲೂಟೂತ್ ಕನೆಕ್ಟ್ ಮಾಡಿದಾಗ ನಿಮಗೆ ರಿಸೀವ್ ಮಾಡೋದಕ್ಕೆ ವಾಯ್ಸ್ನ ಇಲ್ಲಿ ಮೈಕ್ ಕೊಟ್ಟಿದ್ದಾರೆ, ಅಂದರೆ ರಿಸೀವರ್. ಆ್ಯಂಡ್ 3 ಕಡೆನೂ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ. ಬ್ಯಾಕ್ ಸೀಟ್ಸಲ್ಲಿರೋರಿಗೆ ಸ್ಯೂಟ್ ಏನಾದರೂ ಹುಕ್ ಮಾಡೋದಕ್ಕೆ ಹುಕ್ ಪೊಸಿಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಚಾರ್ಜಿಂಗ್ ಪೋರ್ಟ್ ಕೂಡ ಸಿಗುತ್ತೆ, 12 ವೋಲ್ಟ್ ಚಾರ್ಜರ್ ಪೋರ್ಟ್. ಇಲ್ಲಿ ಹ್ಯಾಂಡ್ ಬ್ರೇಕ್ ಬರುತ್ತೆ. ನೋಡ್ತಾ ಇದೆಯಲ್ಲ, ಇಷ್ಟು ಫೀಚರ್ ಕೊಟ್ಟಿದ್ದಾರೆ. ಬಜೆಟ್ಗೆ ಇಷ್ಟೊಂದೆಲ್ಲ ಆಫರ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಈ ಕಾರೇ ವ್ಯಾಲ್ಯೂ ಫಾರ್ ದ ಮನಿ. ಸೊ ಅದಕ್ಕೆ ತುಂಬ ಸೇಲ್ಸ್ ಕೂಡ ಜಾಸ್ತಿ ಇದೆ. ಬನ್ನಿ ಅವರಿಂದ ತಿಳ್ಕೊಳ್ಳೋಣ ಏನೇನು ವೇರಿಯಂಟಲ್ಲಿ ಬರುತ್ತೆ, ಪ್ರೈಸಿಂಗ್ ಏನಿದೆ, ಮತ್ತು ವೇಟಿಂಗ್ ಪೀರಿಯಡ್ ಇದೆಯಾ, ಇದ್ದರೆ ಎಷ್ಟು ತಿಂಗಳಿದೆ. ನನ್ನ ಪ್ರಕಾರ ಬೇರೆ ಕಡೆ ಎಲ್ಲ 3 to 6 ಮಂತ್ಸ್ ಇದೆ. ಇಲ್ಲಿ ಹೇಗಿದೆ ಮೈಸೂರು ಮತ್ತು ಕರ್ನಾಟಕದಲ್ಲಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅವರಿಂದ. ಸರ್, ಯಾವ್ಯಾವ ವೇರಿಯಂಟಲ್ಲಿ ಬರುತ್ತೆ ಸರ್? ನಿಮಗೆ ಟೋಟಲಿ 4 ವೇರಿಯಂಟ್ಸ್ ಇರುತ್ತೆ. ಪ್ಯೂರ್ ಅಂತ ಹೇಳಿ ಫುಲ್ಲಿ ಬೇಸಿಕ್ ಬರುತ್ತೆ. ಅಡ್ವೆಂಚರ್ ಅಂತ ಮಿಡ್ ವೇರಿಯಂಟ್, ಥರ್ಡ್ ಒನ್ ಅಕಾಂಪ್ಲಿಷ್ಡ್ ಅಂತ ಕರಿತೀವಿ, ಟಾಪ್ ಒಂದು ಕ್ರಿಯೇಟಿವ್ ಅಂತ ಕರಿತೀವಿ. ಓಕೆ, ನಿಮಗೆ ವೇರಿಯಂಟ್ಸ್ ವೈಸ್ ನಿಮಗೆ ಪ್ರೈಸ್ ಆಗುತ್ತೆ ಪ್ಲಸ್ ನಿಮಗೆ ವೇಟಿಂಗ್ ಪೀರಿಯಡ್ ಕೂಡ ಅದು ವೇರಿಯಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಟಾಪ್ ಎಂಡ್ಸ್ ನೋಡ್ತೀರಾ ಅಂತ ಹೇಳಿದ್ರೆ 1.5 to 2 ಮಂತ್ಸ್ ಅಲ್ಲಿ 6 to 8 ವೀಕ್ಸ್ ಅಲ್ಲಿ ಬರುತ್ತೆ. ಸೊ ಅಕಾಂಪ್ಲಿಷ್ ನೋಡ್ತೀರಾ ಅಂತ ಹೇಳಿದ್ರೆ 10 to 12 ವೀಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಅಡ್ವೆಂಚರ್ ನೋಡ್ತೀರಾ ಅಂತ ಹೇಳಿದ್ರೆ 12 to 14 ವೀಕ್ಸ್ ಇರುತ್ತೆ. ಸೊ ಫುಲ್ಲಿ ಪ್ಯೂರ್ ನೋಡ್ತೀರಾ ಅಂತ ಹೇಳಿದ್ರೆ ಮಾತ್ರ ನಿಮಗೆ 32 ವೀಕ್ಸ್ ಇರುತ್ತೆ. ಪ್ಯೂರ್ ರಿದಮ್ ಅಂತ ಬರುತ್ತೆ, ಎಕ್ಸ್ಟ್ರಾ ಬ್ಯಾಕ್ ಸೈಡ್ ಆಗುತ್ತೆ ನಿಮಗೆ. ಆದ್ರೂ ಇನ್ನು ನಿಮಗೆ 4 ಮಂತ್ಸ್ಗೆ ಬರೋ ಚಾನ್ಸಸ್ ಬೇಗ ಇರುತ್ತೆ. ಮ್ಯಾಕ್ಸಿಮಮ್ ಇದು ವೇಟಿಂಗ್ ಪೀರಿಯಡ್. ಅಂದ್ರೆ ಪ್ಯೂರ್ ಬೇಸಿಕ್ ವೇರಿಯಂಟ್ ತುಂಬಾ ವ್ಯಾಲ್ಯೂ ಫಾರ್ ದ ಮನಿ, ಅಂಡ್ ಮಿಡ್ ವೇರಿಯಂಟ್ ವ್ಯಾಲ್ಯೂ ಫಾರ್ ದ ಮನಿ. ಅಂದ್ರೆ ಕಡಿಮೆ ಬಜೆಟ್ ಅಲ್ಲೇ ಇಷ್ಟೊಂದು ಆಫರ್ ಮಾಡ್ತಿದ್ರೆ ಕಾರ್ ಚೆನ್ನಾಗಿದೆ ಅಂತ ಬುಕಿಂಗ್ಸ್ ಜಾಸ್ತಿ ಇದೆ.
ಸೊ ವೇಟಿಂಗ್ ಪೀರಿಯಡ್ ಜಾಸ್ತಿ. ನೀವು ಟಾಪ್ ಎಂಡ್ಗೆ ಹೋಗ್ತೀರಿ ಅಂತ 4ಕ್ಕೂ ಬೇಗ ಶಾರ್ಟ್ ಆಗಿ ಏನೇನು ಚೇಂಜಸ್ ಬರುತ್ತೆ ಫೀಚರ್ಸ್? ಬೇಸಿಕ್ ಅಂತ ಹೇಳಿದ್ರೆ ಒಂದು ಕಾರಿಗೆ ಬೇಸಿಕ್ ಏನ್ ಬೇಕು ಅಂತ ಅಷ್ಟು ಮಾತ್ರ ಕೊಟ್ಟಿರ್ತಾರೆ ನಿಮಗೆ. 2 ಪವರ್ ವಿಂಡೋಸ್ ಇರುತ್ತೆ, ಮ್ಯಾನ್ಯುಯಲ್ ಸ್ಟಾರ್ಟ್ ಕೀ ಇರುತ್ತೆ, ಕೀಯಲ್ಲಿ ಡ್ರೈವರ್ ಡೋರ್ಸ್ ಸೆಂಟ್ರಲ್ ಲಾಕಿಂಗ್ ಇರುತ್ತೆ, ಓಕೆ, ಅಂಡ್ ನಿಮಗೆ AC ಪವರ್ ಸ್ಟೇರಿಂಗ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಓಕೆ, ಆಟೋ ಐಡಲ್ ಸ್ಟಾರ್ಟ್ ಐಡಲ್ ಆಫ್ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಇದಿಷ್ಟು ಬೇಸಿಕಲ್ ಫೀಚರ್ಸ್ ಬರುತ್ತೆ. ORVMs ಕೂಡ ಮ್ಯಾನ್ಯುಯಲ್, ಅದು ಅಡ್ಜಸ್ಟಬಲ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಇರಲ್ಲ, ಮ್ಯಾನ್ಯುಯಲ್ ಇರುತ್ತೆ. ಅಂಡ್ ಅಡ್ವೆಂಚರ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ 4 ಪವರ್ ವಿಂಡೋಸ್ ಆಗುತ್ತೆ, ಸೆಂಟ್ರಲ್ ಲಾಕಿಂಗ್ ಇರುತ್ತೆ, ರಿಮೋಟ್ ಸಿಸ್ಟಮ್ಸ್ ಬರುತ್ತೆ, ಮ್ಯೂಸಿಕ್ 2D ಸಿಸ್ಟಮ್ಸ್ ಇರುತ್ತೆ, 4 JBL ಸ್ಪೀಕರ್ಸ್ ಬರುತ್ತೆ, ಅಂಡ್ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ, ವೀಲ್ಸ್ ವಿತ್ ವೀಲ್ಸ್ ಕ್ಯಾಪ್ ಬರುತ್ತೆ, ಬಾಡಿ ಕಲರ್ಡ್ ಹ್ಯಾಂಡಲ್ಸ್ ಮಿರರ್ಸ್. ಇದಿಷ್ಟು ನಿಮ್ಗೆ ಅಡ್ವೆಂಚರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಅಡ್ವೆಂಚರ್ ಅಲ್ಲಿ ರಿದಮ್ ಅಂತ ಪ್ಯಾಕ್ ಆಡ್ ಆಗುತ್ತೆ. ಅಡ್ವೆಂಚರ್ ರಿದಮ್ ಅಲ್ಲಿ ವೇರಿಯಸ್ ಸಿಸ್ಟಮ್ ಬರುತ್ತಲ್ಲ, ಇನ್ಫೋಟೈನ್ಮೆಂಟ್ ಸರ್ಮೋನ್ ಸಿಸ್ಟಮ್ಸ್ ವಿತ್ ರಿವರ್ಸ್ ಕ್ಯಾಮೆರಾಸ್, ಎಕ್ಸ್ಟ್ರಾ ಟ್ವಿಟರ್ಸ್ ಆಡ್ ಆಗುತ್ತೆ. ಓಕೆ, ಯಾವ್ದಿದು ಅಡ್ವೆಂಚರ್ ರಿದಮ್? ಓಕೆ, ಅದು ವ್ಯಾಲ್ಯೂ ಫಾರ್ ದ ಮನಿ ಅಂತ ಕೇಳಿದೀನಿ, ತುಂಬಾ ಬುಕಿಂಗ್ಸ್ ಇದೆ. ಅಂಡ್ ನಿಮ್ಗೆ ಅಕಾಂಪ್ಲಿಷ್ ಅಂತ ಬರುತ್ತೆ. ಅಕಾಂಪ್ಲಿಷ್ ಅಲ್ಲಿ ಬಂದು ನಿಮ್ಗೆ ಕೀಲೆಸ್ ಎಂಟ್ರೀಸ್ ಬರುತ್ತೆ, ಕ್ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಸೆನ್ಸರ್ಸ್ ಕೀಸ್ ಇರುತ್ತೆ, ಅಂಡ್ ನಿಮಗೆ ಕ್ರೂಸ್ ಕಂಟ್ರೋಲ್ಸ್ ಎಕ್ಸ್ಟ್ರಾ ಆಡ್ ಆಗುತ್ತೆ, ಫಾಗ್ ಲ್ಯಾಂಪ್ಸ್ ಆಡ್ ಆಗುತ್ತೆ, ಡ್ರೈವರ್ ಹೈಟ್ ಅಡ್ಜಸ್ಟ್ಮೆಂಟ್ ಸೀಟ್ಸ್ ಆಡ್ ಆಗುತ್ತೆ, LED ಟೈಲ್ ಲ್ಯಾಂಪ್ಸ್ ಆಡ್ ಆಗುತ್ತೆ, ಅಂಡ್ ವೀಲ್ಸ್ ಬಂದು ಹೈಪರ್ ಸ್ಟೀಲ್ ವೀಲ್ಸ್ ಅಂತ ಕರಿತೀವಿ. ನಿಮಗೆ ಲುಕ್ ವೈಸ್ ನಿಮಗೆ ಅದು ಮ್ಯಾಗ್ನೆಟ್ ತರ ಕಾಣಿಸುತ್ತೆ. ಸೊ ಇದಿಷ್ಟು ಫೀಚರ್ಸ್ ನಿಮಗೆ ಅಕಾಂಪ್ಲಿಷ್ ಅಲ್ಲಿ ಬರುತ್ತೆ. ಇನ್ನು ಅಕಾಂಪ್ಲಿಷ್ ಡ್ಯಾಸೆಲ್ ಅಂತ ಬರುತ್ತೆ. ಅಕಾಂಪ್ಲಿಷ್ ಡ್ಯಾಸೆಲ್ಗೆ ಹೋಯ್ತು ಅಂತ ಹೇಳಿದ್ರೆ 16 ಇಂಚಸ್ ಮ್ಯಾಗ್ ವೀಲ್ಸ್ ಬರುತ್ತೆ, ಪ್ಲಸ್ ನಿಮಗೆ ಪ್ರೊಜೆಕ್ಟರ್ ಲ್ಯಾಂಪ್ಸ್, LED DRLs ಅಂಡ್ ಈ ಪಿಲ್ಲರ್ ಟೇಪ್ಸ್ ಏನಿರುತ್ತೆ ಅದು ಬ್ಲಾಕ್ ಆಗುತ್ತೆ ನಿಮಗೆ. ಇದಿಷ್ಟು ನಿಮಗೆ ಅಕಾಂಪ್ಲಿಷ್ ಡ್ಯಾಸೆಲ್ ಅಲ್ಲಿ ಬರುತ್ತೆ. ಅಂಡ್ ಟಾಪ್ ವೇರಿಯಂಟ್ ಕ್ರಿಯೇಟಿವ್ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಕ್ರಿಯೇಟಿವ್ ಅಲ್ಲಿ ಡ್ಯೂಯಲ್ ಟೋನ್ ಕಲರ್ಸ್ ಬರುತ್ತೆ, ರೂಫ್ ರೈಲ್ಸ್ ಎಕ್ಸ್ಟ್ರಾ ಆಡ್ ಆಗುತ್ತೆ, ಆಟೋ ಫೋಲ್ಡಬಲ್ ORVMs ಬರುತ್ತೆ, ಕೂಲ್ ಲೋ ಬಾಕ್ಸಸ್ ಬರುತ್ತೆ, ಅಂಡ್ AC ಬಂದು ನಿಮಗೆ ಟಾಪ್ ಎಂಡ್ಸ್ ಅಲ್ಲಿ ಮಾತ್ರ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇರುತ್ತೆ. ಅಂಡ್ ಬ್ಯಾಕ್ ಸೀಟ್ಸ್ ಅಲ್ಲಿ ನಿಮಗೆ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಅಂಡ್ ಹಾರ್ಮ್ ರೆಸ್ಟ್ ನಿಮಗೆ ಟಾಪ್ ಎಂಡ್ಸ್ ಅಲ್ಲಿ ಆಡ್ ಆಗುತ್ತೆ, ಅಂಡ್ ಅಲಾಯ್ ವೀಲ್ಸ್ ಆಡ್ ಆಗಿಬಿಡುತ್ತೆ. ಸೊ ಇದಿಷ್ಟು ನಿಮಗೆ ವಾಯ್ಸ್ ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ. ಅಂಡ್ AC ನಿಮಗೆ ಕ್ಲಸ್ಟರ್ಸ್ ಅಲ್ಲಿ ಟಾಪ್ ಎಂಡ್ಸ್ ಅಲ್ಲಿ ಆಪರೇಟ್ ಆಗುತ್ತೆ, ಅಂಡ್ ಡಿಜಿಟಲ್ ಕ್ಲಸ್ಟರ್ಸ್ ಬರುತ್ತೆ ಟಾಪ್ ಎಂಡ್ ಅಲ್ಲಿ. ಇದು ಬಿಲೋ ವೇರಿಯಂಟ್ಸ್ ಹೋಯ್ತು ಅಂತ ಹೇಳಿದ್ರೆ ಡಿಜಿಟಲ್ ಚಿಕ್ಕದಿರುತ್ತೆ, RPM ಮೀಟರ್ಸ್ ಅನಲಾಗ್ ಇರುತ್ತೆ. ಓಕೆ, ಅನಲಾಗ್ ಬರುತ್ತೆ. ಸೊ ನೋಡಿದ್ರಲ್ಲ, ನೀವು ಒಬ್ರು ಕಮೆಂಟ್ ಮಾಡ್ತಾನೆ ಇದ್ರು ನನಗೆ, ಸರ್ ಪ್ಯೂರ್ ವೇರಿಯಂಟ್ ತೊಗೋಬೇಕು ಅಂದರೆ ನಾವು ತೊಗೊಳ್ಳೋಣ ಅಂದ್ಕೊಂಡಿದ್ವಿ, ಅದನ್ನು ಪ್ಲೀಸ್ ವಿಡಿಯೋ ಮಾಡಿ ಸರ್, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಹೇಳ್ತಾ ಇದ್ರಿ. ನನ್ನ ಪ್ರಕಾರ ನಾನೇನಾದರೂ ಹೋಗೋದಾದರೆ ನನಗನ್ಸೋದು ಅಡ್ವೆಂಚರ್ ರಿದಮ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡಿಜಿಟಲ್ ಸ್ಕ್ರೀನ್ ಆ್ಯಡ್ ಆಗುತ್ತೆ. ಓಕೆನಾ, ಬೇಕಾದಷ್ಟು ಒಂದು 3D ಕ್ಯಾಪ್, ವೀಲ್ ಕ್ಯಾಪ್ ಬರುತ್ತೆ, ಅದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ, ಅಥವಾ ನಿಮ್ಗೆ ಬೇಕು ಅಂದರೆ ಅಲಾಯ್ ವೀಲ್ಸ್ ಆ್ಯಡ್ ಮಾಡ್ಕೋಬೋದು. ಈ ಥರ ಚೇಂಜಸ್ ಎಕ್ಸ್ಟ್ರಾ ನೀವು ಮಾಡ್ಕೋಬೋದು. ಬಟ್ ಅದು ನನ್ನ ಪ್ರಕಾರ ಬೆಸ್ಟ್ ವೇರಿಯಂಟು. ಅದಕ್ಕೂ ಪ್ಯೂರ್ಗೂ 1 ಲಕ್ಷ ಏನೋ ಡಿಫ್ರೆನ್ಸ್ ಬರುತ್ತೆ. ಅದು ಪ್ರೈಸ್ ಕೇಳ್ಕೊಬೋಣ ಬನ್ನಿ ಸರ್. 4ದು ಬೇಗ ಒಂದು ಪ್ರೈಸಸ್ ಹೇಳ್ಬಿಡಿ. ತೊಗೊಂಡು ಹೇಳಿ, ನಾನೇ ತೊಗೊಂಡು. ಇದು ಪ್ಯೂರ್ ರಿದಮ್ ಅಂತ ಹೇಳಿಲ್ಲ, ಅದೇ ಹೇಳ್ಬಿಟ್ಟು. ಹೇಳಿ. ಸೊ ಪ್ಯೂರ್ ರಿದಮ್ ಅಂತ ಹೇಳಿದ್ರೆ ನಿಮಗೆ ಪ್ಯೂರ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ಸ್ ಇರಲ್ಲ. ಓಕೆ, ಪ್ಯೂರ್ ರಿದಮ್ ಅಲ್ಲಿ ನಿಮಗೆ ಹಾರ್ಮೋನ್ ಸಿಸ್ಟಮ್ಸ್ ವಿತ್ JBL ಸ್ಪೀಕರ್ಸ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ಪ್ಯೂರಲ್ಲೂ ಇದು ಬರುತ್ತಾ? ಪ್ಯೂರ್ ರಿದಮ್ ಅಲ್ಲಿ ಬರುತ್ತೆ. ಪ್ಯೂರ್ ರಿದಮ್ ಅಲ್ಲಿ ಸಿಸ್ಟಮ್ ಬರುತ್ತೆ, ಇಂಚಸ್ ಬರಲ್ಲ, 2D ಸಿಸ್ಟಮ್ಸ್ ಬರುತ್ತೆ. 2D ಸಿಸ್ಟಮ್ಸ್ ವಿತ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇರುತ್ತೆ. ಇದು ಪ್ಯೂರ್ ರಿದಮ್ ಅಲ್ಲಿ ಬರುತ್ತೆ. ಓಕೆ, ಪ್ರೈಸ್ ವೈಸ್ ನೋಡೋದಾದ್ರೆ ಪ್ಯೂರ್ ಬಂದು 7 lakhs ಇನ್ಕ್ಲೂಡಿಂಗ್ ಆಕ್ಸೆಸರೀಸ್ ಎಲ್ಲ ಎವ್ರಿಥಿಂಗ್ ಸೇರಿಸಿ ನಿಮಗೆ 7,11,000 ಆಗುತ್ತೆ ಆನ್ ರೋಡ್. ನಿಮಗೆ ಪ್ಯೂರ್ ರಿದಮ್ ನೋಡ್ತೀರಾ ಅಂತ ಹೇಳಿದ್ರೆ 753 ಆಗುತ್ತೆ. ಅಡ್ವೆಂಚರ್ ಅಂದ್ರೆ 813 ಆಗುತ್ತೆ, 8,13,000 ಆಗುತ್ತೆ. ಪ್ಯೂರ್ ಅಡ್ವೆಂಚರ್ ರಿದಮ್ ನೋಡ್ತೀರಾ ಅಂತ ಹೇಳಿದ್ರೆ 8,55,000 ಆಗುತ್ತೆ. ಓಕೆ, ಅಕಾಂಪ್ಲಿಷ್ ಬಂದು 9,20,000 ಇರುತ್ತೆ. ಅಕಾಂಪ್ಲಿಷ್ ಡ್ಯಾಸಲ್ ಬಂದು 9,70,000 ಇರುತ್ತೆ. ಕ್ರಿಯೇಟಿವ್ ಬಂದು 10,40,000 ಇರುತ್ತೆ. ಅಂಡ್ ಕ್ರಿಯೇಟಿವ್ ಐರಾ ಅಂತ ಬರುತ್ತೆ ನಿಮಗೆ 10,77,000 ಆಗುತ್ತೆ. ಸೊ ಐರಾ ಅಂತ ಹೇಳಿದ್ರೆ ನಿಮಗೆ ಈ ಎನ್ಫೋಟೈನ್ಮೆಂಟ್ ಸಿಸ್ಟಮ್ಸ್, ವೆಹಿಕಲ್ ಕಂಟ್ರೋಲ್ಸ್ ಏನಿರುತ್ತೆ ಅದು ನಿಮಗೆ ಮೊಬೈಲ್ ಕನೆಕ್ಟಿವಿಟಿ ಇರುತ್ತೆ. ಲೈಕ್ ವೆಹಿಕಲ್ ಎಲ್ಲಿ ಹೋಗ್ತಾ ಇದೆ, ಸ್ಪೀಡ್ ಲಿಮಿಟ್ಸ್ ಆಗಲಿ, ಜಿಯೋ ಫೆನ್ಸಿಂಗ್ ತರ ನಿಮಗೆ ಮೊಬೈಲ್ ಕನೆಕ್ಟಿವಿಟಿ ಬಂದು ಮೊಬೈಲ್ ಅಲ್ಲಿ ಇರುತ್ತೆ. ಅದಕ್ಕೆ ಐರಾ ಅಂತ ಎಕ್ಸ್ಟ್ರಾ ಪ್ಯಾಕ್ ಆಡ್ ಆಗುತ್ತೆ. ಟಾಪ್ ವೇರಿಯಂಟ್ ಇಂದ ಆಟೋಮೆಟಿಕ್ಸ್ ಬರುತ್ತೆ. ಅಡ್ವೆಂಚರ್ ಬಂದು 8,86,000 ಆಗುತ್ತೆ ಆಟೋಮೆಟಿಕ್. ಅಡ್ವೆಂಚರ್ ರಿದಮ್ ಅಲ್ಲಿ ಆಟೋಮೆಟಿಕ್ ಅಂದ್ರೆ 9,27,000 ಆಗುತ್ತೆ. ಅಕಾಂಪ್ಲಿಷ್ ಅಂತ ಹೇಳಿದ್ರೆ 9,93,000 ಆಗುತ್ತೆ. ಅಕಾಂಪ್ಲಿಷ್ ಡ್ಯಾಸಲ್ AMTಗೆ ಹೋಗ್ತೀರಾ ಅಂತ ಹೇಳಿದ್ರೆ 10,49,000 ಇರುತ್ತೆ. ಕ್ರಿಯೇಟಿವ್ ಟಾಪ್ ಅಂಡ್ AMTಗೆ ಹೋಗ್ತೀರಾ ಅಂತ ಹೇಳಿದ್ರೆ 11,13,000 ಇರುತ್ತೆ. ಕ್ರಿಯೇಟಿವ್ ಐರಾ ಬೇಕು ಅಂತ ಹೇಳಿದ್ರೆ 11,49,000 ಇರುತ್ತೆ. ಓಕೆ, ಒಟ್ಟಿನಲ್ಲಿ ಬಜೆಟ್ ಫ್ರೆಂಡ್ಲಿ ಕಾರು, SUV ಕ್ಯಾಟಗರಿ, ಕಾಂಪ್ಯಾಕ್ಟ್ SUV ಕ್ಯಾಟಗರಿ ಬರುತ್ತೆ. ಆಫ್ ರೋಡಿಂಗ್ ಮಾಡ್ಬೋದು, ಸ್ಪೇಸ್ ತುಂಬ ಚೆನ್ನಾಗಿದೆ, ಫೀಚರ್ಸ್ ತುಂಬ ಚೆನ್ನಾಗಿದೆ. ಸೊ ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಿರೋದಕ್ಕೆ ಈ ಕಾರು ಹೇಳಿದ್ನಲ್ಲ ತುಂಬ ಸೇಲ್ಸ್ ಜಾಸ್ತಿ ಇರೋದು. ಆ್ಯಂಡ್ ಬುಕಿಂಗ್ಸ್ ಹೇಳಿದೆ, ವೆಯ್ಟಿಂಗ್ ಪೀರಿಯಡ್ ಹೇಳಿದೆ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಓಕೆ,
ಆಲ್ಮೋಸ್ಟ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಕಾರ್ ಬಗ್ಗೆ. ಆ್ಯಂಡ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ನಮಗೆ ಟಾಟಾ ಶೋರೂಮ್ನ ಅರಸ್ ಕಾರ್, ಈ ಕಾರ್ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ನೋಡಬೇಕು ಅಂದರೆ ಮೈಸೂರು ಸುತ್ತಮುತ್ತ ಇದ್ದರೆ ಬಳ್ಳಾರಿ ಸರ್ಕಲಲ್ಲಿ ಅರಸ್ ಕಾರ್ಸ್ ಅಂತ ಇದೆ ಟಾಟಾ ಶೋರೂಮು. ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮೋನೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ. ಆ್ಯಂಡ್ ನಮ್ಮ ಈ ಎಫರ್ಟ್ಗೆ ನಿಮಗೆ ಇದೇ ರೀತಿ ಕಾರ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ಮತ್ತು ಬೈಕ್ಸ್ ಎಲ್ಲ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಮ್ಮ ಎಫರ್ಟ್ಗೆ ಒಂದು ಲೈಕ್ ಮಾಡಿ, ನಿಮ್ಮಿಂದ ಒಂದು ಲೈಕು ಮತ್ತು ಕಮೆಂಟ್ಸ್, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಜೆಷನ್ಸ್ ಮತ್ತು ರಿಕ್ವೆಸ್ಟ್ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಓಕೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.